ಬೆಳಗ್ಗೆ ನಾನು ಎದ್ದಾಗ ಹಿಂಗಿತ್ತು ರಗ್ಗು ಮತ್ತು ನನ್ನ ಮನೆ ಕಾಣೋ ಜಾಗ ಮತ್ತು ಬೆಡ್ಶೀಟ್ ಎಲ್ಲ ಹಿಂಗಿದ್ದಿದ್ದನ್ನ ಎಲ್ಲ ರೆಡಿ ಮಾಡಿ ಮಡ್ಚಿ ಗಿಡ್ಚೆಲ್ಲ ಮಳೆ ಬೀಸೋಗಿ ಹಿಂಗೆ ಮಾಡಿ ಇಟ್ಟಿದ್ದೀನಿ. ತಿರ್ಗಾ ಗ್ಯಾರೇಜ್ ಹೋದ್ವಿ ನಾನು ಮತ್ತು ನಮ್ಮ ಹುಡ್ಗ ಇಲ್ಲೇ ಕೆಲಸ ಮಾಡೋನು. ನೋಡಿದ್ರೆ ಗ್ಯಾರೇಜಲ್ಲಿ ಒಂದು ಗಾಡಿ ವೀಡಿಯೋ ಎಲ್ಲ ಬಿಚ್ಚಾಕ್ಬಿಟ್ಟವ್ರೆ. ನಾನು ಏನು ಕಪ್ಪ ಬಿಚ್ಚಿರುತ್ತೆ ನೋಡಿದ್ರೆ ಪೂರ ಗಾಡಿ ಯಾಕೋ ಸ್ಟಾರ್ಟ್ ಆಗ್ತಿಲ್ಲ ಅಂತಿದ್ದ, ಅದಕ್ಕೆ ಬಿಚ್ಚೋರು ಅಂತಂದ. ಆಮೇಲೆ ಇವಂದೆ ನೋಡಿ ಗಾಡಿ. ಅಲ್ಲಿಂದ ಬಂದು ಮನೆಗೆ ಬಂದು ಬಂಕಾಗಿ ಹೀಟ್ ಇತ್ತು, ಅದ್ರ ಜೊತೆ ಇನ್ನೊಂದು ಯಾವುದೋ ಸೊಮ್ಮ ಪುಡಿ ಇತ್ತು, ಅದ್ರ ಜೊತೆ ಊಟ ಇತ್ತು. ಊಟ ಮಾಡ್ಕೊಂಡು ಅಲ್ಲಿಂದ ಏನು ಕೆಲಸ ಇರಲಿಲ್ಲ ಇವತ್ತು ಜಾಸ್ತಿ. ಅದರಿಂದ ನಮ್ಮ ಹುಡುಗಂದು ಅದೇ ಡ್ಯೂಕು ರೆಡಿ ಆಗಿತ್ತು. ಸುಮ್ಮನೆ ಹಂಗೆ ಒಂದು ಟೆಸ್ಟು ರೈಡ್ ಔಟ್ ಬಂದ್ಬಿಟ್ಟು ನಾನು ಮತ್ತು ನಮ್ಮ ಹುಡುಗ ಇನ್ನೊಬ್ಬ 3 ಜನ ಹೋಗಿ ಬಂದ್ವಿ. ಕರೆಕ್ಟಾಗೆಲ್ಲ ಮಾಡಿದ್ವಿ. ಗುರುವಾರ ಅಲ್ವಾ, ಅದಕ್ಕೆ ನಮ್ಮ ಬೇಬಿನ ಸ್ನಾನ ಮಾಡಿ ನಿಲ್ಲಿಸಿದ್ದೆ. ಬಸ್ಸಿಂದ ಬಂದು ಇಲ್ಲಿ ಬಂದು ಸ್ನಾನ ಮಾಡ್ಕೊಂಡು ತಿರ್ಗಿ ಕನ್ನಡಿ ಮುಂದೆ ಹೋದೆ. ಇದರಲ್ಲಿ ಫುಲ್ಲು ನನ್ನ ಪ್ಯಾಂಟು ಮತ್ತು ಶರ್ಟು ಕಾಣಿಸ್ತಿರಲಿಲ್ಲ, ಅದಕ್ಕೆ ಇನ್ನೊಂದು ಬೀರ್ದು ಕನ್ನಡಿ ಇತ್ತು, ಅಲ್ಲೋದೆ. ಅಲ್ಲಿ ಚೆಕ್ ಮಾಡಿದೆ, ನೋಡಿ ಚೆನ್ನಾಗೈತೆ ಅಂತ. ಅದರಿಂದ ನಮ್ಮ ಹುಡುಗರು ಅವ್ನು ನೋಡಿದ್ರೆ ಚಿಕ್ಕ ಹುಡುಗ ಹೆಲ್ಮೆಟ್ ಹಾಕ್ಬಿಟ್ಟು ಜಿಗ್ಜಾಗ ಆಡಿಸ್ತಾನೆ. ನಮ್ಮ ಹುಡುಗನ ಮಂತ ಹೋದ್ವಿ. 5 ನಿಮಿಷ ಅಂದೋನು, ನಾಗೇಂದ್ರ ಅಂತ 5 ನಿಮಿಷ ಅಂದೋನು. ಅರ್ಧ ಗಂಟೆ ವೇಟ್ ಮಾಡಿಸ್ತಾ ನನ್ನ ಮಗ ಅವನು. ಅರ್ಧ ಗಂಟೆ ಆದಮೇಲೆ ಅವರಮ್ಮ ಬೇಗ ಕೊಡ್ತಿರಲಿಲ್ಲ ಗಾಡಿದು. ಆಮೇಲೆ ಹೋಗಿ ಮಾತಾಡಾದ್ಮೇಲೆ ಅವರಮ್ಮ ಬೇಗ ಕೊಟ್ಟರು. ಅಲ್ಲಿಂದ ಒಳ್ಳೆ ಚಿಕ್ಕ ಮಕ್ಳು ಥರ ಅದೇನೋ ಕಿವಿ ಹಾಕೊಂಡು ಪ್ಯಾಪ ಅನ್ಸ್ಕೊಂಡು ಅದೇನೋ ಓದ್ಕೊತೈತೆ, ಕಮ್ಮಿ ಆಯ್ತೈತೆ ಅಂತಾರ ಆಡ್ಕೊಂಡು ಅಲ್ಲಿರೋರೆಲ್ಲ ನೋಡ್ಕೊಂಡು ಬಂದ್ವಿ. ನೋಡಿ ನಾವು ರಾಘವೇಂದ್ರ ದೇವಸ್ಥಾನಕ್ಕೆ ಇದೇ ವಾರ ಮಿಸ್ಸೇ ಮಾಡೋಲ್ಲ, ಒಂದೊಂದ್ಸತಿ ಮಿಸ್ ಮಾಡ್ತೀವಿ. ಅಲ್ಲಿಂದ ರಾಘವೇಂದ್ರ ದೇವಸ್ಥಾನಕ್ಕೆ ಬಂದ್ವಿ ನಾವು. ನಾನು ಇಲ್ಲ ಅಂದ್ಕೊಂಡಿದ್ದೆ, ಒಳಗಡೆ ದೊಡ್ಡಮೇಲೆ ಶಾಕ್, ಏನಪ್ಪ ಜನ ಇದ್ಬಿಟ್ಟಂತೆ. ದರ್ಶನಕ್ಕೆ ನಿಂತ್ಕೊಳ್ಳಿಲ್ಲ, ಹಂಗೆ ನೋಡ್ಕೊಂಡು ಒಂದು ರೌಂಡ್ ಹಾಕೊಂಡು ಬಂದ್ವಿ. ಇಲ್ಲೇ ರಾಘವಣ್ಣ ಅಂತ ಅವಣ್ಣು ಬರ್ತಡೇ ಇತ್ತು, ಅದರಿಂದ ಕೇಕ್ ಆರ್ಡ್ರ್ ಮಾಡೋಕೆ ಬಂದಿದ್ದೆ. ಕೇಕು ರೆಡಿ ಆಗಿತ್ತು, ಈಸ್ಕೊಂಡು ಬಂದೆ. ಸ್ಪ್ರೇ ಹೊಡಿಯೋದು ವೀಡಿಯೋ ಮಾಡೋಕ್ಕಾಗಲಿಲ್ಲ, ಅದಕ್ಕೆ ಸ್ಪ್ರೇ ಹೊಡೆದಾದ್ಮೇಲೆ ವೀಡಿಯೋ ಮಾಡಿದ್ದೀನಿ. ಮಖ ಎಲ್ಲ ತಲೆಗೆಲ್ಲ ಸ್ಪ್ರೇ ಹೊಡೆದಾಕ್ಬಿಟ್ಟಿದ್ದೆ ಅಂದ್ಕೊಳ್ರಿ ನಾನಂತೂ. ತಿರ್ಗಾ ನಾನು ನಮ್ಮಮ್ಮ ಇಬ್ಬರು ಫೋಟೋ ತೆಗಿಸ್ಕೊಂಡ್ವಿ, ಅವಣ್ಣ ಜೊತೆ ನಿಂತ್ಕೊಂಡ್ವಿ. ತಿರ್ಗಾ ಪಿಜ್ಜಾ ತಗೋಣ ಅಂತ ಬಂದೆ. ಪಿಜ್ಜಾ ನೋಡಿದ್ರೆ 1/4 ಗಂಟೆ ಆಯ್ತು ಅಂತಂದ್ರು. ತಿರ್ಗಾ ಏನೇ ಮಾಡಲಿ ಅಮೌಂಟ್ 1/4 ಗಂಟೆವರೆಗೂ ವೇಟ್ ಮಾಡ್ಕೊಂಡು ಮನೆಗೆ ಬಂದೆ. ಈ ಪಿಜ್ಜಾಗೆ ಬಂದ್ಬಿಟ್ಟು 681 ರೂಪಾಯಿ. ಅದೇ 681 ರೂಪಾಯಿ ಇದ್ದರೆ 6 ಬಿರಿಯಾನಿ ಬರೋದು, 7 ಕುಷ್ಕ ಬರೋದು, ಅದ್ರ ಜೊತೆ ಇನ್ನೂ 30 ರೂಪಾಯಿ ಎಕ್ಸ್ಟ್ರಾನೂ ಇರೋದು. ಈ ಇಲ್ಲದೇ ಇರೋ ಇದಕ್ಕೆಲ್ಲ 681 ರೂಪಾಯಿ ಕೊಟ್ಟು ಪಿಜ್ಜಾ ತಂದ್ವಿ. ಇನ್ನೇನು ಮಾಡೋಕ್ಕಾಗಲ್ಲ, ತಿನ್ಬೇಕು ನೋಡಿ ತಿನ್ಕೊಂಡು ಖಾಲಿ ಮಾಡಿದ್ವಿ. ಸರಿ ಬಾಯ್ಸ್, ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ. ಇವತ್ತಿನ ಬ್ಲಾಗ್ ಮುಗೀತು. ಎಲ್ಲರಿಗೂ ಗುಡ್ ನೈಟ್, ಸ್ವೀಟ್ ಡ್ರೀಮ್, ಟೇಕ್ ಕೇರ್.